ಮೂರು ಪ್ರಶ್ನೆ ಹಾಕ್ಕೊಳ್ಬೇಕು. ಹೂ ಆಮ್ ಐ, ವೈ ಐ ಆಮ್ ಹಿಯರ್ ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್. ಯಾವಾಗ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ, ಪ್ರಕೃತಿಯಲ್ಲಿ ಒಂದು ಸ್ಟ್ರೆಂತ್ ಇದೆ, ಅದು ಸರಿಯಾದ ಜನರನ್ನು ಭೇಟಿ ಮಾಡಿಸುತ್ತೆ, ಸರಿಯಾದ ಪುಸ್ತಕವನ್ನು ಕೊಡುತ್ತೆ, ಸರಿಯಾದ ಇನ್ಫಾರ್ಮೇಷನ್ ಕೊಡುತ್ತೆ. ಆ್ಯಕ್ಚುಲಿ ವೆನ್ ಯು ಗೋ ಟು ಪರ್ಚೇಸ್ ಬುಕ್ಸ್, ಡೋಂಟ್ ಪರ್ಚೇಸ್. ಐ ರೋಟ್ ಎವ್ರಿಥಿಂಗ್ ಇನ್ ದ ಡೈರಿ. I should be in education, I should train teachers, students, I should work with the corporate world, and I should set up institutions, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಯಾವ್ಯಾವ ಏನೇನು ಬಂದು ಇನ್ ದ ಮಿಡಲ್ ಆಫ್ ದ ನೈಟ್, ಲೈಕ್ ಅರೌಂಡ್ 2:30 ಐ ರೋಟ್ ಎವ್ರಿಥಿಂಗ್, ಐ ಕ್ರೈಡ್. 10 ವರ್ಷದಲ್ಲಿ 10 ಸಂಸ್ಥೆ ಕಟ್ಟಬೇಕಂತಿತ್ತು, 14 ವರ್ಷದಲ್ಲಿ 14 ಸಂಸ್ಥೆ ಕಟ್ಟಿದ್ದು. ಮೆಸೇಜ್ ಇಸ್ ವೆರಿ ಸಿಂಪಲ್, ಲೈಕ್ ಇಫ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಓನ್ ಲೈಫ್, ದ ಹೋಲ್ ಯೂನಿವರ್ಸ್ ವಿಲ್ ವರ್ಕ್ ಫಾರ್ ಯು, ಆ್ಯಂಡ್ ಇಟ್ಸ್ ವರ್ಕಿಂಗ್ ಫಾರ್ ಮಿ. ದಟ್ಸ್ ಆಲ್. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಯಾವ ಏಜ್ಗೆ ಒಂದು ಬೇಬಿಯಿಂದ ಶುರು ಮಾಡಿದ್ರೆ ಯಾವ್ಯಾವ ಏಜ್ಗೆ ಹೆಂಗೆ ಮೈಂಡ್ನ ಸೆಟ್ ಮಾಡ್ಕೊಂಡು ಹೋಗ್ಬೇಕು? ಅಂದರೆ ಬ್ರೈನ್ ಅದು ಫುಲ್ ಫ್ರೆಶ್ ಇರುತ್ತೆ, ಅದು ಫಲವತ್ತವಾದ ಮಣ್ಣು ಅದು, ಹೌದಾ? ನೀ ಏನು ಬೀಜ ಹಾಕ್ತೀಯ ಅದು ಬೆಳೆಯುತ್ತೆ. ನೀನು ಚೆನ್ನಾಗಿಲ್ಲ, ನೀ ಹೊಟ್ಟೆ ಉಪಯೋಗ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾ ತೋರಿಸ್ತೀನಿ ನಾ ಹೆಂಗೆ ಉಪಯೋಗ ಅದೇನಂತ ತೊಗೋಬೋದು. ಹೌದು, ನಾವು ಉಪಯೋಗ ಇಲ್ಲ ಅಂತಲೂ ತೊಗೊಳ್ಬೋದು. ಎರಡೂ ಆಪ್ಷನ್ ಇದ್ದಾವೆ ಮಗು ತೊಗೊಂಡು ಒಳಗಡೆ ಬ್ರೈನ್ನಲ್ಲಿ ಪ್ಯಾಟರ್ನ್ ಫಾರ್ಮ್ ಆಗ್ಬಿಡುತ್ತೆ. ಬಟ್ ಈ 10 ಇಯರ್ಸ್ ಆಗಿ ದೆನ್ 14-15ಗೆ ಬಂದಾಗ ಏನಾದರೂ ಮಾಡಬೇಕು, ನನ್ನ ಜೀವನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಪ್ರೌಢಾವಸ್ಥೆ ಬಂದ್ಬಿಡುತ್ತೆ. ಫಿಸಿಕಲ್ ಮ್ಯಾಚುರಿಟಿ ಬರುತ್ತೆ, ಆವಾಗ ಮೈಂಡ್ ಮತ್ತೆ ಡಿಸ್ಟ್ರಾಕ್ಟ್ ಆಗುತ್ತೆ. ನೀವೇನಾದರೂ ಬದಲಾವಣೆ ಮಾಡಬೇಕು ಅಂದರೆ, ಒಂದು ಮಗು ಇದ್ದಾಗನೇ ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಜಾಗೃತವಾಗಿದ್ದರೆ ಅದ್ಭುತವಾದ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಮನುಷ್ಯ ಅದ್ಭುತವಾಗಿದ್ದಾನೆ ಒಳಗಡೆ. ಹೆಂಗೆ ಕಂಡು ಹಿಡಿದ್ರಿ ಸರ್? 750 ರೂಪಾಯಿ ನೀವು ಹೇಳಿದ್ರಿ, ಕರೆಕ್ಟ್. ಪ್ರತಿಯೊಬ್ಬನಿಗೂ ಆಸೆ ಇರುತ್ತೆ, ನಾನು ತಗೋತಿರೋ ಸಂಬಳಕ್ಕಿಂತ ನಾನು ಕೇಪಬಲ್ ಇದ್ದೀನಿ ಅಂತ ಹೇಳಿಬಿಟ್ಟು. ನೀವು ಹೆಂಗೆ ಗುರುತಿಸಿದ್ರಿ? ನಿಮ್ಗೆ ಬೇರೆ ಹೆಂಗೆ ದಾರಿ? ಇವಾಗ ನಿಮ್ಮ ಥರನೇ ಲಕ್ಷ ಜನ ಅಲ್ಲ ಸರ್, ಕೋಟಿ ಜನ ಇದ್ದಾರೆ. ರೀಸೆಂಟ್ ಇಶ್ಯೂ ತೊಗೋಬೇಕಂತ ಹೇಳಿದ್ರೆ ಧಾರವಾಡದಲ್ಲಿ ಐ ಆಮ್ ಎಲಿಜಿಬಲ್ ಫಾರ್ ದಿಸ್ ಪೋಸ್ಟ್ ಸರ್ಕಾರ ಮಾಡ್ತಿಲ್ಲ ಅಂತ ಬೀದಿಗೆ ಇಳಿದಿದ್ದಾರೆ. ಇವರು ಎಲ್ಲರ ಅಸಮಾಧಾನ ಒಂದು ಕಡೆ ಆದರೆ, ಇದೇ ಧಾರವಾಡದವ್ರು ನೀವು ರಾಜ್ಯ, ದೇಶ, ವಿದೇಶ ಎಲ್ಲ ಕಡೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ರಿ, ನಿಮ್ಮದೇ ಸ್ಕೋಪನ್ನು ತಂದಿದ್ರಿ. ನಿಮ್ಮ ಈ ಬದುಕು 750 ರೂಪಾಯಿಂದ 17 ಕಂಪನಿ, 70 ಕಂಪನಿಗಳ ಜೊತೆಗೆ ಇಂಟ್ರ್ಯಾಕ್ಷನ್ಸು, ನಿಮ್ಮ ಬದುಕನ್ನು ಹೆಂಗೆ ಎಕ್ಸ್ಪ್ಲೋಜರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಬೇರೆಯವ್ರಿಗೂ ದಾರಿ ಆಗುತ್ತೆ ಸರ್. ಅದೊಂದು ಪ್ರಶ್ನೆ ಅಷ್ಟೇ. ಒಂದು ಹಂತ ಇರುತ್ತೆ ಜೀವನದಲ್ಲಿ, ಆವಾಗ ನಾವೆಲ್ಲನೂ ಕಳ್ಕೊಂಡಂಗೆ ಆಗುತ್ತೆ. ನನಗೆ ಯಾವಾಗ ನಂದು ಸ್ಯಾಲ್ರಿ ಇನ್ಕ್ರೀಸ್ ಆಗಲಿಲ್ಲ ಬೆಂಗಳೂರಿನಲ್ಲಿ, ಆವಾಗ ನಂದು ಒಂದೇ ಒಂದು ಪ್ರಶ್ನೆ, ಏನಪ್ಪ ಇಷ್ಟು ಕಿಮ್ಮತ್ತಿಲ್ವಾ ನಮಗೆ, ಇಷ್ಟೆಲ್ಲ ಮಾಡ್ತೇವೆ, ಆ್ಯಕ್ಚುಲಿ ನಾನು ಯಾರು, ನಾನು ಇಂಥ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನಾ? ಈ ಪ್ರಶ್ನೆ ಏನು ಹಾಕ್ಕೊಳ್ತೀವಲ್ಲ, ಆ ಪ್ರಶ್ನೆಯಿಂದ ಜೀವನ ಸ್ಟಾರ್ಟ್ ಆಗುತ್ತೆ. ಭಾಳ ಸಲ ನಾವು ಪ್ರಶ್ನೆ ಹಾಕೋಲ್ಲ, ನಾನು ಯಾರು, ನಾ ಯಾಕೆ ಇಲ್ಲಿ ಬಂದೇನಿ, ನಾ ಏನು ಮಾಡೋಕತ್ತೇನೆ, ಈ 3 ಪ್ರಶ್ನೆ ಹಾಕ್ಕೊಳ್ಬೇಕು. ಹೂ ಆಮ್ ಐ, ವೈ ಐ ಆಮ್ ಹಿಯರ್ ಆ್ಯಂಡ್ ವಾಟ್ ಐ ಆಮ್ ಡೂಯಿಂಗ್. ಇಷ್ಟೇನಾ ನಾನು ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು. ಹಾಕ್ಕೊಂಡಾಗ ಹೊಸ ಜೀವನ ಸ್ಟಾರ್ಟ್ ಆಗೇ ಆಗುತ್ತೆ. ನಾನೊಂದು ಪ್ರಶ್ನೆ ಹಾಕ್ಕೊಂಡು ಬೆಂಗಳೂರಿನಲ್ಲಿ ಐ ಡಿಂಟ್ ಗೋ ಫಾರ್ ದ ಜಾಬ್. ಮನೆಯಲ್ಲೆಲ್ಲ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿದೆ, ಬಟ್ ಐ ಡಿಂಟ್ ಗೋ. ಇಟ್ ವಾಸ್ ಆರ್ಟಿಕಲ್ಶಿಪ್. ಆ್ಯಕ್ಚುಲಿ ನನಗೆ CA ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಸುಮ್ಮನೆ ಮನೆಯಲ್ಲಿ ರೂಮ್ನಲ್ಲಿ ಕೂತ್ಕೊಂಡೆ. ನಂದು ಒಂದೇ ಒಂದು ಪ್ರಶ್ನೆ, ನಾ ಯಾರು ಆ್ಯಕ್ಚುಲಿ ಇಷ್ಟೇ ಮಾಡೋದಾ? ಈಗ 750 ಇದ್ದಿದ್ದು ಭಾಳ ಅಂದರೆ ಇನ್ನೊಂದು 10 ವರ್ಷಕ್ಕೆ 7,500 ಆಗುತ್ತೆ, ಆಮೇಲೆ ಒಂದು ಇಷ್ಟ ಆಗುತ್ತೆ. ಇಷ್ಟು ಮಾಡಲಿಕ್ಕೆ ಮನುಷ್ಯ ಆಗಿ ಹುಟ್ಟಬೇಕಾ ಅನ್ನೋದೊಂದು ಪ್ರಶ್ನೆ. ಹೊಟ್ಟೆ ತುಂಬಿಸ್ಕೊಂಡು ಜೀವಂತ ಇರಲಿಕ್ಕೆ ಹುಟ್ಟಿದೇನೋ, ಏನು ಜೀವನ ಮಾಡಲಿಕ್ಕೆ ಹುಟ್ಟಿದೇನೋ, ಇವೆಲ್ಲ ಪ್ರಶ್ನೆಗಳು ಉದ್ಭವ ಆದವು. ಯಾವಾಗ ಇಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ, ಪ್ರಕೃತಿಯಲ್ಲಿ ಒಂದು ಸ್ಟ್ರೆಂತ್ ಇದೆ, ಅದು ಸರಿಯಾದ ಜನರನ್ನು ಭೇಟಿ ಮಾಡಿಸುತ್ತೆ, ಸರಿಯಾದ ಪುಸ್ತಕವನ್ನು ಕೊಡುತ್ತೆ, ಸರಿಯಾದ ಇನ್ಫಾರ್ಮೇಷನ್ ಕೊಡುತ್ತೆ. ಹಾಗೆ ಸುಮ್ಮನೆ ಬೆಂಗಳೂರಿನಲ್ಲಿ ಹೋಗ್ತಾ ಇರುವಾಗ, ಬುಲ್ ಟೆಂಪಲ್ ರೋಡ್ನಲ್ಲಿ ಹೋಗ್ತಾ ಇರುವಾಗ ಪಕ್ಕಕ್ಕೆ ಒಂದು ಪುಸ್ತಕ ಕಾಣ್ತು. ರೋಡ್ನಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು, 5 ರೂಪೀಸ್ 10 ರೂಪೀಸ್ಗೆ ಮಾರ್ತಾಯಿದ್ರು. ಅಂದರೆ ಓಲ್ಡ್ ಸೆಕೆಂಡ್ ಹ್ಯಾಂಡ್ ಬುಕ್ಸು. ಅದರಲ್ಲಿ ಒಂದು ಪುಸ್ತಕ ನನ್ನನ್ನು ಕೈ ಬೀಸಿ ಕರೆದಂಗೆ ಆಯಿತು. ಆ್ಯಕ್ಚುಲಿ ವೆನ್ ಯು ಗೋ ಟು ಪರ್ಚೇಸ್ ಬುಕ್ಸ್, ಡೋಂಟ್ ಪರ್ಚೇಸ್, ದೇ ವಿಲ್ ಬೈ ಯು. ಅದು ದಟ್ ಈಸ್ ಎ ಬೆಟರ್ ವೇ. ಲೈಕ್ ನಾವು ಪರ್ಚೇಸ್ ಮಾಡಿದ್ರೆ ಔಟ್ ಆಫ್ ಈಗೋ, ನಾ ಇದನ್ನು ಓದ್ತೇನೆ ಅದನ್ನು ಓದ್ತೇನೆ ಅಂತ ಸುಮ್ಮನೆ ಹೋಗಿ ನಿಂತ್ಕೊಂಡ್ರೆ ಒಂದು ಪುಸ್ತಕ ನೀನು ಕರಿತಾ ಇರುತ್ತೆ. ಅದನ್ನ ತೊಗೊಂಡ್ರೆ ಐ ಥಿಂಕ್ ದೆರ್ ಇಸ್ ಎ ಮೆಸೇಜ್ ಫಾರ್ ಯು. ಸೊ ಹಾಗೆಯೇ ನನಗೆ ಕರೀತು. ದಟ್ ಬುಕ್ಸ್ ನೇಮ್ ವಾಸ್ ಸಕ್ಸಸ್ ಈಸ್ ನೆವರ್ ಎಂಡಿಂಗ್ ಆ್ಯಂಡ್ ಫೇಲ್ಯೂರ್ ಈಸ್ ನೆವರ್ ಫೈನಲ್ ಅಂತ. ನನಗೆ ಎಕ್ಸಾಕ್ಟ್ಲಿ ಮ್ಯಾಚ್ ಆಗ್ತಾ ಇತ್ತು. ಅದು ಸಕ್ಸಸ್ ಈಸ್ ನೆವರ್ ಎಂಡಿಂಗ್, ಅದು ಮುಗಿಗೋದಿಲ್ಲ. ಫೇಲ್ಯೂರ್ ಈಸ್ ನೆವರ್ ಫೈನಲ್. ಲೈಕ್ ಫೇಲ್ಯೂರ್ ಒಂದ್ಸಲ ಆದರೆ ಅದೇ ಫೈನಲ್ ಅಂತಲ್ಲ, ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಬೋದು. ಸೊ ದಟ್ ವಾಸ್ ರಿಟನ್ ಬೈ ರಾಬರ್ಟ್ ಶುಲ್ಲರ್, ಫಾದರ್ ರಾಬರ್ಟ್ ಶುಲ್ಲರ್. ಓಕೆ, ಐ ಟುಕ್ ದಟ್ ಬುಕ್. ಓಕೆ, ಆ ಬುಕ್ಕನ್ನು ತೊಗೊಂಡು ಐ ಸ್ಟಾರ್ಟೆಡ್ ರೀಡಿಂಗ್ ಇಟ್. ಸುಮ್ಮನೆ ಫುಲ್ಲಿ ಡೆಡಿಕೇಟ್. ಯಾಕಂದರೆ ಆ ಝೋನ್ನಲ್ಲಿದ್ದೆ ನಾನು, ಆ ಒಂದು ಸ್ಥಿತಿಯಲ್ಲಿದ್ದೆ. ಜೀವನದಲ್ಲಿ ಸೆಟ್ ಬ್ಯಾಕು, 3 ಪ್ರಶ್ನೆಗಳು ಬೇರೆ ಇದ್ದು, ನಾ ಇದು ಮಾಡಬೇಕಾ ಅದು ಮಾಡಬೇಕಾ. ಅದಕ್ಕೆ ಎಕ್ಸಾಕ್ಟ್ ಟೈಮಿಗೆ ಆ ಪುಸ್ತಕ ಫುಲ್ಲಿ ಕಾನ್ಸಂಟ್ರೇಟೆಡ್, ಫುಲ್ಲಿ ಫೋಕಸ್ಡ್, ಅದರೊಳಗೆ ಇನ್ವಾಲ್ವ್ ಆದೆ ನಾನು. ಸೊ ವೆನ್ ಯು ಇನ್ವಾಲ್ವ್ ಇನ್ ಸಮಥಿಂಗ್, ಯು ವಿಲ್ ಎವಾಲ್ವ್ ಇನ್ ಸಮಥಿಂಗ್. Involvement always evolve, you will evolve. Like
ಸೊ ಅವಾಗ ಐ ರೆಡ್ ದಟ್ ಬುಕ್. ಆ ಪುಸ್ತಕದಲ್ಲಿ ಭಾಳ ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಂದರೆ, ಏನೂ ಇಲ್ಲಾರ್ದೆ ಅವನೊಂದು ಕ್ರಿಸ್ಟಲ್ ಕ್ಯಾಥೆಡ್ರಲ್ ಬಿಲ್ಡ್ ಮಾಡ್ತಾನೆ, ಫುಲ್ ಗ್ಲಾಸಿಂದೊಂದು ಕ್ಯಾಥೆಡ್ರಲ್ ಬಿಲ್ಡ್ ಮಾಡ್ತಾನೆ, ಏನಿಲ್ಲದೆ. ಅವನು ಒಂದೇ ಒಂದು ಮೆಸೇಜ್ ಏನು ಕೊಡ್ತಾರೆ ಅಲ್ಲಿ ಫಾದರ್ ರಾಬರ್ಟ್ ಶುಲ್ಲರ್ ಅಂದರೆ, ಹಿ ಸೇಸ್ ವಾಟ್ ಯು ಆರ್ ಸೀಕಿಂಗ್ ಫಾರ್ ಈಸ್ ಆಲ್ಸೋ ಸೀಕಿಂಗ್ ಫಾರ್ ಯು. ನೀನು ಹುಡುಕ್ತಾ ಇದೆಯಾ, ಅದು ನಿನ್ನನ್ನು ಹುಡುಕ್ತಾ ಇದೆ. ಸೊ ನನಗೆ ಭಾಳ ಕ್ಲಾರಿಟಿ ಬಂದುಬಿಡ್ತು. ಹೌದಲ್ಲಪ್ಪ, ನಾನು ಜೀವನದಲ್ಲಿ ಕೆಟ್ಟದ್ದೇ ಹುಡುಕಿದ್ರೆ ಕೆಟ್ಟದ್ದು ನಾನು ಹುಡುಕ್ತಾ ಇರುತ್ತೆ, ಒಳ್ಳೇದನ್ನು ಹುಡುಕಿದ್ರೆ ಒಳ್ಳೇದು ಹುಡುಕ್ತಾ ಇರುತ್ತೆ. ನಾನು ಭಾಳ ಏನು ದೊಡ್ಡ ಮನುಷ್ಯನಾಗಬೇಕಂತ ಹುಡುಕಿದ್ರೆ ದೊಡ್ಡ ಮನುಷ್ಯ ಆಗೋದು ಅದು ನಾನು ಹುಡುಕ್ತಾ ಇರುತ್ತೆ. ಸೊ ಪರ್ಫೆಕ್ಟ್, ವಾಟ್ ಯು ಆರ್ ಸರ್ಚಿಂಗ್ ಫಾರ್ ಈಸ್ ಆಲ್ಸೋ ಸರ್ಚಿಂಗ್ ಫಾರ್ ಯು. ಸೊ ದಿಸ್ ಮೆಸೇಜ್ ರಿಯಲಿ ಏನೋ ನನ್ನ ಲೈಫನ್ನು ಟರ್ನ್ ಮಾಡಿಬಿಡ್ತು. ದೆನ್ ಐ ಸೆಡ್, ಓಕೆ, ಐ ಡೋಂಟ್ ನೋ ವಾಟ್ ಐ ಆಮ್ ಸೀಕಿಂಗ್ ಫಾರ್. ಐ ಸ್ಟಾರ್ಟೆಡ್ ಡಿಸ್ಕಸಿಂಗ್ ವಿತ್ ದ ಗಾಡ್ ಇಟ್ ಸೆಲ್ಫ್. ಭಾಳ ಮಿಥಿಕಲ್ ಇರುತ್ತೆ ಇದು. ಐ ಸೆಡ್ ಲೈಕ್, ಹೌದು, ನನಗೀಗ ಮನುಷ್ಯ ಆಗಿ ಹುಟ್ಟಿಸಿ ನಾ ಏನು ಮಾಡ್ಬೇಕು ಹೇಳು, ನೀ ಹೇಳು, ನಾ ಎಲ್ಲಿ ಹುಡ್ಕೊಂತ ಕುಂದ್ರಕ್ಕಾಗಲ್ಲ ನನಗೆ, ನೀ ಹೇಳು. ಸೊ ದಿಸ್ ವಾಸ್ ಅವರ್ ಮೈ ಟಾಕ್ ವಿತ್ ಹಿಮ್. ಎವ್ರಿ ಡೇ ದಿಸ್ ಇಸ್ ದ ಡಿಸ್ಕಷನ್ ಇನ್ ದ ರೂಮ್. ಸುಮ್ಮನೆ ಒಂದು ಹೊತ್ತು ಊಟ ಮಾಡೋದು, ರೈಸ್ ಸಾಂಬಾರು ತಿನ್ನೋದು, ಕೂತ್ಕೊಳ್ಳೋದು, ಮಾತಾಡೋದು. ದಮೋ ಐ ಗಾಟ್ ಮೈ ಮೆಸೇಜ್. ಒಂದು ಮೆಸೇಜ್ ಸಿಕ್ತು. ದೆನ್ ಐ ಸೆಡ್ ಲೈಕ್, ಓಕೆ, ಲೆಟ್ ಮಿ ಡೂ ಇಟ್. ಐ ರೋಟ್ ಎವ್ರಿಥಿಂಗ್ ಇನ್ ದ ಡೈರಿ. I should be in education, I should train teachers, students, I should work with the corporate world, and I should set up institutions, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಯಾವ್ಯಾವ ಏನೇನು ಬಂದು. In the middle of the night, like around 2:30, I wrote everything, I cried a lot. Finally, I got, okay, this is my life. Then I started being in action. Then ಅವತ್ತಿನಿಂದ I came back to Dharbad, started an educational institution. Okay, 10 ವರ್ಷದಲ್ಲಿ 10 ಸಂಸ್ಥೆ ಕಟ್ಟಬೇಕಂತಿತ್ತು. 14 ವರ್ಷದಲ್ಲಿ 14 ಸಂಸ್ಥೆ ಕಟ್ಟಿದ್ವಿ, ರೈಟ್. ದೆನ್ ಎಷ್ಟೋ ವಿದ್ಯಾರ್ಥಿಗಳಿಗೆ ವಿ ಟ್ರೈನ್ ದಮ್. ಅಲ್ಲಿ ಏನೇನೇನು ಬರೆದಿದ್ದೆ ಅದೆಲ್ಲ ಆಗ್ತಾಯಿದೆ, ಇನ್ನೂ ಆಗ್ತಾಯಿದೆ. ಸೊ ಐ ಥಿಂಕ್ ಮೆಸೇಜ್ ಈಸ್ ವೆರಿ ಸಿಂಪಲ್, ಲೈಕ್ ಇಫ್ ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಯುವರ್ ಓನ್ ಲೈಫ್, ದ ಹೋಲ್ ಯೂನಿವರ್ಸ್ ವಿಲ್ ವರ್ಕ್ ಫಾರ್ ಯು, ಆ್ಯಂಡ್ ಇಟ್ಸ್ ವರ್ಕಿಂಗ್ ಫಾರ್ ಮಿ. ದಟ್ಸ್ ಆಲ್. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ನೀವು ಹಂಗೆ ಗುರು ಅಂತ ಸ್ಟಾರ್ಟ್ ಮಾಡಿದರೆ ನಾನು ಯಾವಾಗಲೂ ಅದನ್ನೇ ಅಂತೇನೆ, ಗುರುವೇ ನಾನು ಒಂದು ಸೊನ್ನೆ, ಆ ಸೊನ್ನೆಗೆ ಎಲ್ಲಿ ಬೆಲೆ ಇದೆ, ಹೌದಾ? ಅದರ ಹಿಂದೆ ಒಂದು ಅಂಕಿ, ಆಗ ಸೊನ್ನೆಗೆ ಬೆಲೆ ಇದೆ, ಹೌದಾ? ಗುರುಗಳು ಹಿಂದೆ ಇಲ್ಲ ಅಂದರೆ ಏನು ಸೊನ್ನೆಗೆ ಬೆಲೆ ಇಲ್ಲ. ನಾವೆಲ್ಲ ಸೊನ್ನೆ, ಸುಮ್ಮನೆ ಅದು ಮಾಡಿಸ್ತಾ ಇದೆ, ನಾವು ಮಾಡ್ತಾ ಇದ್ದೇವೆ. ಸರ್, ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಪಾತ್ ಇನ್ನೂ ಚೆನ್ನಾಗಿರಲಿ. ಬಿಕಾಸ್ ಇಷ್ಟು ದೊಡ್ಡ ಸಾಧನೆ, 750 ರುಪೀಸಿಂದ ಇಲ್ಲಿವರೆಗೂ ಬಂದು ಒಂದು ಬುಕ್ ಟರ್ನಿಂಗ್ ಆಗಿ ಇದು ತುಂಬ ಜನಕ್ಕೆ ಬೆಳಕಾಗಲಿ. ಸರ್, ಸಾಧಕನ ಮನಸ್ಥಿತಿ ಹೇಗಿರಬೇಕು? ಈಗ ಏಜ್ ವೈಸ್ ತೊಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಸರ್, ನಿಮ್ಮ ಪ್ರಕಾರ ಯಾವ ಏಜ್ಗೆ ನಮ್ಮ ಮೆಂಟಲ್ ಪಿಕಪ್ ಆಗಿರುತ್ತೆ, ನಾವು ಇದನ್ನೇ ಮಾಡ್ತೀವಿ ಅಂತ ಹೇಳೋಕ್ಕೆ? ನಾವು ಇವಾಗ ಸ್ಕೂಲಲ್ಲಿ ಕೇಳ್ತೀವಿ, ಗೆಟ್ ಅಪ್, ಹಾಲಿಡೇ ಮುಗೀತು, ನೀನೇನಾಗಬೇಕು ಅಂದ್ಕೊಂಡಿದ್ಯಾ, ಯಾವ ಏಜ್ಗೆ ಒಂದು ಬೇಬಿಯಿಂದ ಶುರು ಮಾಡಿದ್ರೆ ಯಾವ್ಯಾವ ಏಜ್ಗೆ ಹೆಂಗೆ ಮೈಂಡ್ನ ಸೆಟ್ ಮಾಡ್ಕೊಂಡು ಹೋಗ್ಬೇಕು ಸರ್? ಸಿ, ಒಂದು ಹಂತದವರೆಗೆ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್ ವೆನ್ ವಿ ಆರ್ ಬಾರ್ನ್. ಲೈಕ್ ಆ್ಯಕ್ಚುಲಿ ಹಂಗೆ ನೋಡಿದ್ರೆ, ಭಾರತೀಯ ಸಂಸ್ಕಾರ ನೋಡಿದರೆ ಗರ್ಭದಲ್ಲೇ ಎಲ್ಲ ಅದು ಎಜುಕೇಷನ್ ಸ್ಟಾರ್ಟ್ ಆಗಬೇಕು, ಗರ್ಭ ಸಂಸ್ಕಾರ ಅದನ್ನೆಲ್ಲ ಮಾಡಬೇಕು. ಬಟ್ ಸೈಕಾಲಜಿಕಲಿ ನೋಡಿದರೆ, ಸೈಂಟಿಫಿಕಲಿ ನೋಡಿದರೆ, ಬೈ ದ ಏಜ್ ಆಫ್ 10 ವರ್ಷದಲ್ಲಿ 95% ಬ್ರೈನ್ ಬೆಳೆದ್ಬಿಡುತ್ತೆ. ಐ ಮೀನ್ ಡೆವಲಪ್ ಆಗಿಬಿಡುತ್ತೆ. ಅಂದರೆ ಬ್ರೈನ್ ಅದು ಫುಲ್ ಫ್ರೆಶ್ ಇರುತ್ತೆ, ಅದು ಫಲವತ್ತವಾದ ಮಣ್ಣು ಅದು, ಹೌದಾ? ನೀ ಏನು ಬೀಜ ಹಾಕ್ತೀಯ ಅದು ಬೆಳೆಯುತ್ತೆ. ಮಗು ಅಂದರೆ ಅದು, ಹೌದಾ? ಸೊ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಬೈ 10 ವರ್ಷ ತುಂಬೋದ್ರಲ್ಲೇ 95% ಬ್ರೈನ್ ಡೆವಲಪ್ ಆಗಿಬಿಡುತ್ತೆ. ದೆನ್ 14, 15, 16 ಅಂದರೆ 100% ಡೆವಲಪ್ ಆಗುತ್ತೆ. ಏನಂದರೆ ಡೆವಲಪ್ ಅಂದರೆ ಏನು? ಬ್ರೈನೂ ಡೆವಲಪ್ ಆಗುತ್ತೆ ಫಿಸಿಕಲಿ, ಓಕೆ. ಬಟ್ ಒಳಗಡೆ ಪ್ಯಾಟರ್ನ್ಸ್ ಫೈನಲೈಸ್ ಆಗಿಬಿಡ್ತವೆ. ಜೀವನ ಅಂದರೆ ಏನು, ದುಡ್ಡು ಅಂದರೆ ಏನು, ರಿಲೇಷನ್ಶಿಪ್ ಅಂದರೆ ಏನು, ನಾನಂದರೆ ಯಾರು. ಸೊ ಇವೆಲ್ಲ ಹೆಂಗೆ ಬೆಳೀತಾವೆ ಅಂದರೆ, ದ ಇಂಪ್ಯಾಕ್ಟ್ ಫ್ರಮ್ ಪೇರೆಂಟ್ಸ್, ಟೀಚರ್ಸ್ ಮತ್ತು ಸೊಸೈಟಿ. ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಸೇರಿಕೊಂಡು ಒಳಗಡೆ ಏನು ಫೀಡ್ ಮಾಡ್ತಾ ಹೋಗುತ್ತೆ, ಅದನ್ನು ಮಗು ಹೆಂಗೆ ತೊಗೊಳ್ತಾ ಹೋಗುತ್ತೆ. ಎಲ್ಲ ಫೀಡ್ ಮಾಡಿದ್ದನ್ನು ಹಾಗೇ ತೊಗೊಳ್ಬೇಕಂತಿಲ್ಲ, ಹೌದಾ? ನೀನು ಚೆನ್ನಾಗಿಲ್ಲ, ನೀನು ಹೊಟ್ಟೆ ಉಪಯೋಗ ಇಲ್ಲ ಅಂತ ಹೇಳಿದಾಗ, ಇಲ್ಲ ನಾನು ತೋರಿಸ್ತೀನಿ ನಾ ಹೆಂಗೆ ಉಪಯೋಗ ಅದೇನು ಅಂತಲೂ ತೊಗೋಬೋದು. ಹೌದು, ನಾವು ಉಪಯೋಗ ಇಲ್ಲ ಅಂತಲೂ ತೊಗೊಳ್ಬೋದು. ಎರಡೂ ಆಪ್ಷನ್ ಇದ್ದಾವೆ. ಮಗು ತೊಗೊಂಡು ಒಳಗಡೆ ಬ್ರೈನ್ನಲ್ಲಿ ಪ್ಯಾಟರ್ನ್ ಫಾರ್ಮ್ ಆಗಿಬಿಡ್ತವೆ. ಆ ಪ್ಯಾಟರ್ನ್ ಯಾವಾಗ 16, 17 ವರ್ಷ ತುಂಬಿರುತ್ತೆ, ಆವಾಗ ಒಂದು ಪ್ಯಾಟರ್ನ್ ಆಗುತ್ತೆ. ಅದೇ ವ್ಯಕ್ತಿತ್ವ, ಗೊತ್ತಾಯ್ತಾ? ಸೊ ಈ ಪೀರಿಯಡ್ನಲ್ಲಿ 0 to 10 ಇಯರ್ಸ್ನಲ್ಲಿ ನಮ್ಮ ಕಂಟ್ರೋಲ್ನಲ್ಲಿ ಭಾಳ ಏನೂ ಇರೋದಿಲ್ಲ. ಇಟ್ ಈಸ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್ ದ್ಯಾಟ್ ಡಿಸೈಡ್ಸ್ ಹೂ ವಿ ಆರ್. ಬಟ್ ಈ 10 ಇಯರ್ಸ್ ಆಗಿ ದೆನ್ 14, 15ಗೆ ಬಂದಾಗ ಏನಾದರೂ ಮಾಡಬೇಕು, ನನ್ನ ಜೀವನದಲ್ಲಿ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಪ್ರೌಢಾವಸ್ಥೆ ಬಂದ್ಬಿಡುತ್ತೆ. ಫಿಸಿಕಲ್ ಮ್ಯಾಚುರಿಟಿ ಬರುತ್ತೆ. ಆವಾಗ ಮೈಂಡ್ ಮತ್ತೆ ಡಿಸ್ಟ್ರಾಕ್ಟ್ ಆಗುತ್ತೆ.
ಡಿಸ್ಟ್ರಾಕ್ಷನು ಅಟ್ರಾಕ್ಷನ್ಸು ಇವೆಲ್ಲ ಸ್ಟಾರ್ಟ್ ಆಗಿಬಿಡ್ತವೆ. ಸೊ 16 ಇಯರ್ಸ್ಗೆ ಒಂದು ಏನೋ ಬಂದು ಒಂದು ಶೇಪಾಗಿ ಕೂತ್ಕೊಳ್ಳುತ್ತೆ. ಮುಂದೆ ಆ 16 ವರ್ಷ ಏನು ಅದು ರೆಡಿ ಆಗಿರುತ್ತಲ್ಲ, ಅದೇ ವ್ಯಕ್ತಿತ್ವ ಜೀವನ ತೊಗೊಂಡು ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ಬದಲಾವಣೆ ಮಾಡಬೇಕು ಅಂದರೆ ಒಂದು ಮಗು ಇದ್ದಾಗಲೇ ಪಾಲಕರು, ಶಿಕ್ಷಕರು ಮತ್ತು ಸಮಾಜ ಜಾಗೃತವಾಗಿದ್ದರೆ ಅದ್ಭುತವಾದ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ಬೋದು. ಯಾಕಂದರೆ ಆಲ್ರೆಡಿ ಮನುಷ್ಯ ಅದ್ಭುತವಾಗಿದ್ದಾನೆ ಒಳಗಡೆ. ಹೌದು ಸರ್. ಅವನೇನು ಹೊರಗಡೆಯಿಂದ ಏನೂ ತಗೊಳ್ಳೋದಿಲ್ಲ. ನಾವು ಅದನ್ನು ಮುಚ್ಚಾಕ್ತಾ ಇದ್ದೇವೆ. ಎಲ್ಲರೂ ಸೇರಿಕೊಂಡು ಮುಚ್ಚಾಕ್ತಾರೆ. ಶಿಕ್ಷಣ ವ್ಯವಸ್ಥೆನೂ ಹಾಗೆ ಇದೆ ಇವತ್ತು ಕುಟುಂಬ ವ್ಯವಸ್ಥೆನೂ ಹಾಗೆ ಆಗಿದೆ, ಸಾಮಾಜಿಕ ವ್ಯವಸ್ಥೆನೂ ಹಾಗೆ ಆಗಿದೆ. ಮುಚ್ಚೋದು ಭಾಳ ಆಗಿದೆ. ಅವನ ಒಳಗಿನ ಶಕ್ತಿಯ ಪ್ರಕಟ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಶಿಕ್ಷಣದ ದೊಡ್ಡ ಕೊರಗು ಸರ್. ಎಲ್ರಿಗೂ ಕೇಳೋ ಕಾಮನ್ ಕ್ವಶನ್, ಅಕ್ಷರ ಜ್ಞಾನ ತಿಳಿಯೋಕ್ಕೆ ಮತ್ತು ABCD ಓದೋಕ್ಕೆ, ಅದನ್ನು ಕೂಡಿಸಿ ಓದೋಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾವು ಇವತ್ತಿಗೂ ಅದೇ ಬುಕ್ ತೊಗೋತೀವಿ, ಅದೇ ಫಾರ್ಮುಲಾಸ್ ತೊಗೋತೀವಿ, ಇದನ್ನೇ ಮಾಡ್ತಿದ್ದೀವಿ. ನೀವು ಹೇಳಿದ್ರಿ ಶಿಕ್ಷಣದಲ್ಲಿ ಸಾಕಷ್ಟು ಕೊರತೆ ಇದೆ ಅಂತ ಹೇಳಿ. ಸರ್, ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನ, ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಕೋಟ್ಯಾಂತರ ಜನ ನಿರುದ್ಯೋಗಿಗಳಾಗ್ತಾರೆ. ನಾವು ಹೇಳ್ಬಿಡ್ತೀವಿ ಸ್ವಂತ ಉದ್ಯೋಗ ಮಾಡು ಅಂತ ಹೇಳಿ. ಸರ್, ಸ್ವಂತ ಉದ್ಯೋಗ ಮಾಡ್ಬೋದು, ಆದರೆ ನಿರ್ದಿಷ್ಟ ನಿಗದಿತ ಉದ್ಯೋಗಗಳು ಅಂತಿದೆಯಲ್ಲ, ಆ ಎಜುಕೇಷನ್ಗೂ ಸಿಗ್ತಿರುವಂಥ ಉದ್ಯೋಗಗಳಿಗೂ ಮ್ಯಾಚೇ ಆಗ್ತಿಲ್ಲ. ವಾಟ್ ಈಸ್ ದಿ ಗ್ಯಾಪ್? ಬೇಸಿಕಲಿ ಮನುಷ್ಯ ಯಾರು ಅಂತ ಮನುಷ್ಯನಿಗೆ ತಿಳಿಸ್ಕೊಡ್ಬೇಕು. ಅದು ಶಿಕ್ಷಣ. ಮನುಷ್ಯನಲ್ಲಿರೋ ಒಂದು ಭಾರಿ ಒಂದು ಡಿಫ್ರೆನ್ಸ್ ಏನಪ್ಪ ಮನುಷ್ಯನಿಗೆ ಮತ್ತು ಪ್ರಾಣಿಗೆ ಡಿಫ್ರೆನ್ಸ್ ಏನಂದರೆ, ಪ್ರಾಣಿಗಳು ಹೀಗೆ ಉಳಿದ್ಬಿಟ್ಟು 4 ಹೆಜ್ಜೆ ಮೇಲೆ ಹೋಗ್ತಾ ಇದ್ದಾವೆ. ಸೊ ಅವ ಬೆನ್ನು ಮೂಳೆ ಹೀಗೆ ಉಳಿತು. ಮನುಷ್ಯ ಎವಲ್ಯೂಷನ್ ಆಗಿ ಸೀದಾದ. ಬೆನ್ನು ಮೂಳೆ ನಮ್ಮದು ಸೀದಾ ಆಯಿತು. ಅದಕ್ಕೆ ನಮ್ಮ ಫ್ರಂಟಲ್ ಕಾರ್ಟೆಕ್ಸ್, ಬ್ರೈನಿಂದ ಫ್ರಂಟಲ್ ಕಾರ್ಟೆಕ್ಸ್ ಅದು ದೊಡ್ಡದಾಯಿತು. ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ. ಅದು ದೊಡ್ಡದಾಗಿದ್ದಕ್ಕೆ ನಮ್ಮ ಇಂಟೆಲಿಜೆನ್ಸ್ ಹೆಚ್ಚಿಗೆ ಆಯಿತು. ಪ್ರಾಣಿದು ಅದು ಹೆಚ್ಚಿಗೆ ಆಗಲಿಲ್ಲ. ನಮ್ಮೊಳಗೂ ಪ್ರಾಣಿದೊಂದು ಬ್ರೈನ್ ಬಿದ್ದಿದೆ, ಅದಕ್ಕೆ ಲಿಂಬಿಕ್ ಬ್ರೈನ್ ಅಂತ ಹೇಳ್ತೇವೆ ನಾವು, ಒಳಗಡೆ ಇದೆ. ಅದು ಚಿಕ್ಕದಿದೆ. ಫ್ರಂಟಲ್ ಕಾರ್ಟೆಕ್ಸ್ ದೊಡ್ಡದಾಗಿದ್ದರಿಂದ ನಾವು ಪ್ರಾಣಿಗೆ ನಮಗೆ ಡಿಫ್ರೆನ್ಸ್ ಇದೆ. ಈಗ ಒಂದು ನೋಡಿ, ಯಾವುದೋ ಒಂದು ಹುಲಿ ತಗೊಳ್ಳಿ, ಅದು 1000 ವರ್ಷಗಳಿಂದ ಹೆಂಗೆ ಬೇಟೆ ಆಡ್ತಿದೆ, ಇವತ್ತು ಹಾಗೆ ಆಡ್ತಾ ಇದೆ. ಇನ್ನೂ ಒಂದು 1000 ವರ್ಷ ಆದರೂ ಹಾಗೆ ಬೇಟೆ ಆಡುತ್ತೆ. ಅದೇನದು ಹೊಸ ತಂತ್ರಜ್ಞಾನ ಯೂಸ್ ಮಾಡೋದಿಲ್ಲ. ಅದೇನು ಮಾಡಬಾರ್ದು ಅಂತಿಲ್ಲ, ಬಟ್ ಅದು ಮಾಡ್ಲಿಕ್ಕೆ ಗೊತ್ತೇ ಇಲ್ಲ. ಅದು ಇಟ್ ಕೆನಾಟ್ ಥಿಂಕ್ ಬಿಯಾಂಡ್. ಅದು ಪವರ್ ಆಫ್ ಇಮ್ಯಾಜಿನೇಷನ್ ಇಲ್ಲೇ ಇಲ್ಲ ಅದಕ್ಕೆ. ಯಾಕಂದರೆ ಅದ್ರ ಫ್ರಂಟಲ್ ಕಾರ್ಟೆಕ್ಸೇ ಬೆಳೆದಿಲ್ಲ. ಗೊತ್ತಾಯ್ತಾ? ಲಿಂಬಿಕ್ ಬ್ರೈನ್ ಅಷ್ಟಕ್ಕೆ ಇದೆ. ಮತ್ತು ಮನುಷ್ಯ ಯಾಕೆ ಹಿಂಗಾದ ಅಂದರೆ, ನಮ್ಮ ಸೀದಾ ಆದ ತಕ್ಷಣ ನಾವು ಫ್ರಂಟಲ್ ಕಾರ್ಟೆಕ್ಸ್ ಬೆಳೆದಕ್ಕೆ ವಿ ಬಿಕೇಮ್ ಬೆಟರ್ ಪೀಪಲ್. ಲೈಕ್ ನಾವೆಲ್ಲೋ ಕಾಡಿನಲ್ಲಿ ಹಸೆ ಮಾಂಸ ತಿನ್ಕೊಂಡಿದ್ದವರು, ಹೌದಾ? ನಾವು ಮನುಷ್ಯರನ್ನು ಕಲ್ಪನೆ ಇಲ್ಲದವರು, ನಾವು ಆಲ್ಮೋಸ್ಟ್ ಪ್ರಾಣಿಗಳ ಗತೆ ಇದ್ದವರು, ಮಂಗನಿಂದ ಮಾನವ ಅಂತ ಹೇಳ್ತೀವಲ್ಲ, ಅಷ್ಟು ಅಂಥವ್ರು ಇದ್ದವರು.